ಫಸ್ಟ್ ಹೆಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಅದ್ರ ರೂಟ್ಸ್ ಕಂಡಿಬೇಕು. ಯಾವ ಮೆಥಡ್ ಇಂದ? ಫ್ಯಾಕ್ಟರೈಸೇಷನ್ ಮೆಥಡ್. ರೂಟ್ಸ್ ಅಂದ್ರೆ ನಥಿಂಗ್ ಬಟ್ ಆನ್ಸರ್ ಕಂಡಿಡಿಬೇಕು. ಯಾವ ಮೆಥಡ್ ಇಂದ? ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಾನೆ. ಓಕೆ, ಈಗ ನೋಡಿದ್ರೆ ಇಲ್ಲಿ ಫ್ರಾಕ್ಷನ್ ಇದೆ. ಓಕೆ, ಫ್ರಾಕ್ಷನ್ ಇದ್ರೆ ನಮಗೆ ಸಾಲ್ವ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಏನ್ ಮಾಡ್ಬೇಕು? ಇಲ್ಲಿ ಡಿನಾಮಿನೇಟರ್ 8 ಇದೆ ತಾನೆ. ಸೊ ಏನ್ ಮಾಡ್ರಿ ಅವಾಗ? ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ 8 ಮಾಡ್ರಿ. ಇವು ಮೂರು ನಂಬರ್ನ 8 ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ 8 2 ಜಾ ಎಷ್ಟಾಗುತ್ತೆ? 8 2 ಜಾ 16x² ಆಗುತ್ತೆ. ಮೈನಸ್ 8 ಇಂಟು ಎಕ್ಸ್ 8x ಆಯಿತು. ಓಕೆ, ಇದನ್ನ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/8 ಇಂಟು 8 8 ಕ್ಯಾನ್ಸಲ್ ಆಯಿತು. ಓಕೆ, ಈಗ 0 ಇಂಟು 8 ಇಂಟು 0 0 ಆಯಿತು. ಓಕೆ, ಸೊ ಉಳಿದಿದ್ದೇನು? 16x² ಮೈನಸ್ 8x ಪ್ಲಸ್ 1 = 0. ಇವಾಗ ಈಸಿ ಆಯ್ತಾ? ಇವಾಗ ಆಲ್ರೆಡಿ ಇಕ್ವೇಶನ್ ಈಸಿ ಐತೆ. ಇವಾಗ ಇದನ್ನ ಈಸಿಯಾಗಿ ಸಾಲ್ವ್ ಮಾಡೋಣ. ಅದನ್ನ ಹೆಂಗ್ ಮಾಡ್ಬೇಕನ್ನೋದು ನೋಡ್ರಿ. ಕೊಟ್ಟರೆ ಕ್ವಶನ್ ಏನು? 16x² ಮೈನಸ್ 8x ಪ್ಲಸ್ 1. ಓಕೆ, ಈಗ ಏನ್ ಮಾಡಬೇಕು? ಫಸ್ಟ್ = 0. ಫಸ್ಟ್ ಥರ್ಡ್ ನಂಬರ್ನ ಪ್ರಾಡಕ್ಟ್ ಅನ್ಬೇಕು. ಓಕೆ, ಫಸ್ಟ್ ಥರ್ಡ್ ನಂಬರ್ ಪ್ರಾಡಕ್ಟ್ ಮಧ್ಯದಾಗಿರೋದು ಸಮ್. ಓಕೆ, ಈಗ ಒಂದು ರಫ್ ಕಾಲಮ್ ತಗೊಳ್ರಿ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು? 16x² ಇಂಟು ಪ್ಲಸ್ 1. ಸೊ ಏನಾಯ್ತು? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 16 1 ಜಾ 16 16x² ಆಯಿತು. ಸಮ್. ಈಗ ಸಮ್ ನೋಡಿದ್ರೆ ಇಲ್ಲಿ ಏನೈತೆ? ಮೈನಸ್ 8x ಇದೆ. ಮೈನಸ್ 8x. ಓಕೆನಾ? ಈಗ ನೀವೇನು ಮಾಡಬೇಕು? ಎರಡು ನಂಬರ್ ಫೈಂಡ್ ಔಟ್ ಮಾಡಬೇಕು. ಅದು ಯಾವ ಥರ ಇರಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 16 ಬರಬೇಕು, ಆ್ಯಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರಬೇಕು ಅಂತ ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 16, ಆ್ಯಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 8. ಓಕೆ, ಸೊ ಏನು ಮಾಡೋಣ? ಈ ಚಿಕ್ಕ 16 ಇದೆ ಅಲ್ಲ, ಅದನ್ನು ತಗೋಣ. ಪ್ರಾಡಕ್ಟ್ ಇರೋ ನಂಬರ್ ತಗೊಂಡು ಓಕೆ LCM ಟೈಪ್ ಮಾಡೋಣ. ಚಿಕ್ಕ ಟೇಬಲಿಂದ ಹೋಗ್ರಿ. 2 8 ಜಾ 2 8 ಜಾ 16 ಬರುತ್ತೆ. ಬಟ್ 2 + 8 10. 8 2 ಹೋದ್ರೆ 6 ಬರೋದಿಲ್ಲ. ಮತ್ತೆ ಮುಂದಕ್ಕೆ ಹೋಗ್ರಿ. ಚಿಕ್ಕ ಟೇಬಲಿಂದ ಹೋಗ್ರಿ. 2 4 ಜಾ. ಓಕೆ, ಇವರಿಬ್ರು ಎಷ್ಟಾದ್ರು? 2 2 ಜಾ 4. ಈಗ ಚೆಕ್ ಮಾಡ್ರಿ. 4 4 ಜಾ 16. 4 + 4 8. ಸೊ ಅದಕ್ಕೆ ಏನು ಬರ್ತೀವಿ? 4x 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 4x. ಎರಡು ನಂಬರ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನು ಮಾಡ್ರಿ? ಸಮ್ಮಿರ ಸೈನು. ಓಕೆ, ಸಮ್ಮಿರ ಸೈನ್ ನೀವೇನು ಮಾಡ್ರಿ? ಗ್ರೇಟರ್ ನಂಬರಿಗೆ ಕೊಡಬೇಕು. ಬಟ್ ಇಲ್ಲಿ ಇವರಿಬ್ಬರು ಈಕ್ವಲ್ ಇರೋದ್ರಿಂದ ಸಮ್ಮಿರ ಸೈನ್ ಯಾರಿಗೇನೋ ಒಬ್ರಿಗೆ ಕೊಟ್ಬಿಡ್ರಿ. ಓಕೆ, ಮೈನಸ್ 4x ಆಯಿತು. ಓಕೆ, ನೆಕ್ಸ್ಟ್ ನೋಡ್ರಿ. ಪ್ರಾಡಕ್ಟ್ ಏನು ಬೇಕು? ಪ್ಲಸ್. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕಂದ್ರೆ ಅವಾಗ ಇದು ಕೂಡ ಮೈನಸ್ ಇರಬೇಕು. ಚೆಕ್ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್. 4 4 ಜಾ 16 x ಇಂಟು ಎಕ್ಸು x² ಆಯ್ತು. ಓಕೆ, ಈಗ ಸಮ್ಮಿರ ಸೈನ್ ಏನು? ಮೈನಸ್ 8x. ಎರಡು ಮೈನಸ್ ಸೈನ್ ಇದ್ದಾಗ ಏನು ಮಾಡ್ತೀವಿ? ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ. 4x + 4x ಏನು? 8x ಆಯ್ತು. ಓಕೆನಾ? ಸೊ ನಾವು ಮಾಡಿರೋದು ಕರೆಕ್ಟ್ ಆಯ್ತು ಅಂತ ಗೊತ್ತಾಯ್ತು. ಓಕೆ, ಈಗೇನು ಮಾಡ್ರಿ? ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಮಧ್ಯ ನಂಬರ್ ಮಾತ್ರ -4x -4x. ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ನೋಡಿಲಿ, ಫಸ್ಟ್ ನಂಬರ್ ಆಸ್ ಇಟ್ ಈಸು, ಲಾಸ್ಟ್ ನಂಬರ್ ಆಸ್ ಇಟ್ ಈಸು. ಮಧ್ಯ ನಂಬರ್ ಮಾತ್ರ ಸ್ಪ್ಲಿಟ್ ಮಾಡ್ದಂಗೆ. ಈಗ ಚೆಕ್ ಮಾಡ್ರಿ. ಎರಡು -4x -4x ದಾಗ -4x + 4x 8x ಆಗುತ್ತಾನೆ. ಸೊ ಇವರಿಬ್ಬರು ಸಾಲ್ವ್ ಮಾಡೋ ಮತ್ತೆ ಅದೇ ಬರುತ್ತೆ. ಮತ್ತೆ ನೆಕ್ಸ್ಟ್ ಇವರಿಬ್ರಲ್ಲಿ ಕಾಮನ್ನು, ಇವರಿಬ್ರಲ್ಲಿ ಕಾಮನ್. ಓಕೆ, ಈಗ ನೀವು ನೋಡಿದ್ರೆ 4 16 ಒಂದೇ ಟೇಬಲಲ್ಲಿ ಹೋಗುತ್ತಾ? 4 ಟೇಬಲಲ್ಲಿ ಹೋಗುತ್ತೆ. x² x ಅಲ್ಲಿ ಕಾಮನ್ ತೆಗೆದ್ರೆ ಏನು? x ಕಾಮನ್ ತೆಗಿಬೋದು. ಈಗ ನನಗೆ 16 ಬೇಕು. 4 4 ಜಾ 16. x² ಬೇಕು. x ಇಂಟು ಎಕ್ಸ್ x² ಆಯ್ತು. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ತೀನಿ. 4x ಬೇಕಂದ್ರೆ 4x 1 ಜಾ 4x. ಓಕೆನಾ? ಸೊ ಈಗ ನೀವೇನು ಮಾಡ್ರಿ? ಇಲ್ಲಿ ಕಾಮನ್ ತೆಗೆ ಬದಲು. ಓಕೆ, ಇವರಿಬ್ಬರನ್ನ ಕಾಮನ್ ತೆಗೆ ಬದಲು ನಿಮಗೇನು ಗೊತ್ತಿರ್ಬೇಕಂದ್ರೆ ಕಾಮನ್ ತೆಗೆದಾಗ ಇಲ್ಲೇನು ಬರುತ್ತೋ ಇಲ್ಲಿ ಕೂಡ ಅದೇ ಬರಬೇಕು. ಓಕೆ, ಇಲ್ಲೇನು ಬರುತ್ತೋ ಇಲ್ಲಿ ಕೂಡ ಅದೇ ಬರಬೇಕು. ಸೊ ನಾನೇನು ಮಾಡ್ತೀನಿ? ಡೈರೆಕ್ಟಾಗಿ ಇಲ್ಲಿ 4x - 1 ಬಂದ್ರೆ ತಾನೆ, ಇಲ್ಲಿ 4x - 1 ಅಂತ ಡೈರೆಕ್ಟಾಗಿ ಬರ್ಬಿಡ್ತೀನಿ. ಆಮೇಲೆ ಇಲ್ಲಿ ಏನು ಬರೀಬೇಕಂತ ಯೋಚನೆ ಮಾಡ್ತೀನಿ. ಇಲ್ಲಿ ನನಗೇನು ಬೇಕು? ಮೈನಸ್ ಬೇಕು. ಪ್ಲಸ್ ಇಂಟು ಮೈನಸ್. ಈಗ ಇಲ್ಲಿ ಕೂಡ 4x ಇದೆ ಅಂದರೆ 4x 1 ಜಾ 4x. ಈಗ ಚೆಕ್ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್. 1 ಇಂಟು 4x 4x. ಮೈನಸ್ ಇಂಟು ಮೈನಸ್ ಪ್ಲಸ್. 1 1 ಜಾ 1. ಓಕೆ, ಈಗ ನೆಕ್ಸ್ಟ್ ಇವರಿಬ್ರಲ್ಲಿ ಕಾಮನ್ ತೆಗೆದು. ಇವರಿಬ್ರಲ್ಲಿ ಏನು ಕಾಮನ್ ಇದೆ? 4x - 1 ಕಾಮನ್ ಇದೆ. ಇಲ್ಲಿ 4x - 1, ಇಲ್ಲಿ 4x - 1. ಅದನ್ನು ಕಾಮನ್ ತೆಗೆದ್ರೆ ಇಲ್ಲಿ 4x ಉಳಿತು. ಇಲ್ಲಿ 4x - 1 ತೆಗೆದ್ರೆ ಇಲ್ಲಿ -1 ಇಳಿತು. = 0. ಈಗ ನೋಡ್ರಿ, ಆನ್ಸರ್ ಇಲ್ಲಿ ನೋಡಿ. ಆನ್ಸರ್ 0 ಬಂದೆ ಅಂದರೆ ಓಕೆ, ಇಬ್ಬರನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬಂದಿದ್ರೆ
ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಅಂದ್ರೆ ಇವನಾದ್ರೂ 0 ಇರಬೇಕು. ಹೌದಾ? ಆನ್ಸರ್ 0 ಬರಬೇಕಂದ್ರೆ ಇವ್ರಿಬ್ರಲ್ಲಿ ಯಾರನ್ನ ಒಬ್ರು 0 ಇರಬೇಕು. ಇಲ್ಲಿ 2 ನಂಬರ್ ಇದೆ ತಾನೆ, ಇವ್ರಿಬ್ರಲ್ಲಿ ಯಾರನ್ನ ಒಬ್ರು 0 ಇರಬೇಕು. ಒಂದು 4x - 1 = 0, ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಈಗ -1 ಹಾಕೊಡೋದ್ರೆ +1 ಆಯ್ತು. x = ಇಂಟ್ ಇರೋದು ಹಾಕೊಡೋದ್ರೆ ಡಿವೈಡ್ ಆಯ್ತು. x = 1/4. ಆರ್ ಇಲ್ಲಿ ಕೂಡ ಅಷ್ಟೇ, -1 ಹಾಕೊಡೋದ್ರೆ +1, ಆರ್ x = 1 ಇಂಟ್ ಇರೋದು ಹಾಕಡೆ ಬಂದ್ರೆ ಡಿವೈಡ್ ಆಯ್ತು. x = 1/4. ಸೊ ಎರಡು ಆನ್ಸರು ಸೇಮ್ ಬಂತು.